ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ವಾರಾಂತ್ಯದಲ್ಲಿ ರೈಲು ಟಿಕೆಟ್ ಸಿಗದೆ ಒದ್ದಾಡುವವರಿಗೆ ಈಗ ಗುಡ್ ನ್ಯೂಸ್ ಸಿಕ್ಕಿದೆ. ಟಿಕೆಟ್ ಬುಕ್ ಆಗ್ತಿಲ್ಲ ಅಂತ ತಲೆಬಿಸಿ ಮಾಡೋದಕ್ಕೆ ಇಂಡಿಯನ್ ರೈಲ್ವೆ ವ್ಯವಸ್ಥೆಯೇ ಕಾರಣವಾಗಿತ್ತು. ಇಷ್ಟು ದಿನ ಬಳಸ್ತಾ ಇದ್ದ ಹಳೆಯ ಪ್ಯಾಸೆಂಜರ್ ರಿಸರ್ವೇಷನ್ ಸಿಸ್ಟಮ್ಗೆ ಅಂತ್ಯ ಹಾಡಲಾಗ್ತಾ ಇದೆ. ಮುಂದಿನ ಆಗಸ್ಟ್ ತಿಂಗಳಿನಿಂದ ಈ ಟ್ರೈನ್ ಬುಕಿಂಗ್ ಸಿಸ್ಟಮ್ ಒಂದು ಹೊಸ ಅಪ್ಗ್ರೇಡೆಡ್ ಪ್ಲಾಟ್ಫಾರ್ಮ್ಗೆ ಹಂತ ಹಂತವಾಗಿ ಶಿಫ್ಟ್ ಆಗ್ತಾ ಇದೆ. ಹಾಗಾದ್ರೆ ಈ ಹೊಸ ಸಿಸ್ಟಮ್ನಿಂದ ನಮಗೆ ಸಿಗುವ ಬೆನಿಫಿಟ್ಸ್ ಏನು? ಬುಕಿಂಗ್ ಸ್ಪೀಡ್ ಎಷ್ಟು ಹೆಚ್ಚಾಗುತ್ತೆ, ವೇಟ್ ಲಿಸ್ಟ್ ಕನ್ಫರ್ಮ್ ಆಗುತ್ತಾ ಇಲ್ವಾ ಅನ್ನೋದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಹೇಗೆ ಮೊದಲೇ ಹೇಳುತ್ತೆ, ಎಲ್ಲವನ್ನ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಬರೋಬ್ಬರಿ 38 ವರ್ಷದ ಹಳೆಯ ರಿಸರ್ವೇಷನ್ ಸಿಸ್ಟಮ್ಗೆ ಗುಡ್ ಬೈ ಹೇಳೋದಕ್ಕೆ ಭಾರತ ರೆಡಿಯಾಗಿದೆ. ರೈಲ್ವೆ ಇತಿಹಾಸದಲ್ಲಿ ಅಚ್ಚರಿಯ ದೊಡ್ಡ ಅಪ್ಗ್ರೇಡ್ ನಡೆಯೋದಕ್ಕಿದೆ. ಸದ್ಯಕ್ಕೆ ಈ ಆಗಸ್ಟ್ನಿಂದ ಇಡೀ ಭಾರತೀಯ ರೈಲ್ವೆ ಟಿಕೆಟ್ ಬುಕಿಂಗ್ ವ್ಯವಸ್ಥೆಯಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ಈ ಹೊಸ ಪ್ಯಾಸೆಂಜರ್ ರಿಸರ್ವೇಷನ್ ಸಿಸ್ಟಮ್ ಅಪ್ಗ್ರೇಡ್ ಅನ್ನೋದು ಇತ್ತೀಚಿನ ದಶಕಗಳಲ್ಲಿ ರೈಲ್ವೆ ಇಲಾಖೆ ಕೈಗೆತ್ತಿಕೊಂಡಿರುವ ಅತ್ಯಂತ ದೊಡ್ಡ ಪ್ರಾಜೆಕ್ಟ್ ಆಗಿದೆ. ಇತ್ತೀಚೆಗೆ ನಮ್ಮ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರೈಲ್ವೆ ಭವನದಲ್ಲಿ ಈ ಪ್ರಾಜೆಕ್ಟ್ ಯಾವ ಹಂತದಲ್ಲಿದೆ ಅಂತ ಖುದ್ದಾಗಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಿಸ್ಟಮ್ ಬದಲಾಯಿಸುವಾಗ ಅಂದ್ರೆ ಹಳೆಯ ಪ್ಲಾಟ್ಫಾರ್ಮ್ನಿಂದ ಹೊಸ ಪ್ಲಾಟ್ಫಾರ್ಮ್ಗೆ ಈ ಡೇಟಾವನ್ನ ಶಿಫ್ಟ್ ಮಾಡುವಾಗ ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಅಥವಾ ಡಿಸ್ರಪ್ಷನ್ ಆಗಬಾರದು ಅಂತ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಅದಕ್ಕಾಗಿ ಇಲಾಖೆ ಈ ಬದಲಾವಣೆಯನ್ನ ಒಂದೇ ದಿನದಲ್ಲಿ ಮಾಡದೆ ತುಂಬಾನೇ ಜಾಗರೂಕತೆಯಿಂದ ಹಂತ ಹಂತವಾಗಿ ಅಳವಡಿಸ್ತಾ ಹೋಗಲು ಪ್ಲಾನ್ ಮಾಡ್ತಾ ಇದೆ. ಇದರಿಂದ ಪ್ಯಾಸೆಂಜರ್ಗಳಿಗೆ ಯಾವುದೇ ತೊಂದರೆ ಇರೋದಿಲ್ಲ. ನಿಮಿಷಕ್ಕೆ 1.5 ಲಕ್ಷ ಟಿಕೆಟ್ ಸಾಮರ್ಥ್ಯ ಹೊಂದಿರುವ ಹಳೆಯ ಕೋಡ್ ವರ್ಷನ್ ಹೊಸ ತಂತ್ರಜ್ಞಾನ ಇದಾಗಲಿದೆ. ಇಲ್ಲಿ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದ್ರೆ, ಈ ಹೊಸ ಸಿಸ್ಟಮ್ ಮತ್ತು ಹಳೆಯ ಸಿಸ್ಟಮ್ ನಡುವೆ ಇರುವ ತಾಂತ್ರಿಕ ವ್ಯತ್ಯಾಸಗಳು ಏನು ಅನ್ನೋದನ್ನ ತಿಳಿಬೇಕು. ಸುಮಾರು 1988ರಲ್ಲಿ ಶುರುವಾದ ಹಳೆಯ ವ್ಯವಸ್ಥೆ ಒಂದು ಮೊನೋಲಿಥಿಕ್ ಲೆಗಸಿ ಆರ್ಕಿಟೆಕ್ಚರ್ ಮಾಡೆಲ್ ಆಗಿದೆ. ಇಂಥ ಹಳೆಯ ಸಿಸ್ಟಮ್ಗಳು ತುಂಬಾ ನಾಜೂಕಾಗಿರುತ್ತವೆ. ಅಂದರೆ ಇವುಗಳಲ್ಲಿ ಸಣ್ಣ ಬದಲಾವಣೆಗಳನ್ನ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟವಾಗುತ್ತೆ. ಇದೇ ಕಾರಣಕ್ಕೆ ಇವತ್ತಿನ ಆಧುನಿಕ ಸೇವೆಗಳಿಗೆ ಬೇಗ ಎಂಟ್ರಿ ನೀಡಲಾಗ್ತಾ ಇರಲಿಲ್ಲ. ಇದೇ ಕಾರಣಕ್ಕೆ ನಮಗೆ ಟಿಕೆಟ್ ಬುಕ್ ಮಾಡುವಾಗ ಬಾಟಲ್ ನೆಕ್ ಅಂದ್ರೆ ಅಡಚಣೆಗಳು ಮತ್ತು ಸಿಸ್ಟಮ್ ಲೇಟೆನ್ಸಿ ಕಾಣಿಸ್ತಾ ಇದ್ವು. ಆದರೆ ಈ ಹೊಸ ಮಾಡರ್ನ್ ಸಿಸ್ಟಮ್ ನಿಮಿಷಕ್ಕೆ 1.5 ಲಕ್ಷ ಟಿಕೆಟ್ಗಳವರೆಗೆ ಬುಕ್ ಮಾಡುವ ಹೈ ಥ್ರೂಫುಟ್ ಸಾಮರ್ಥ್ಯ ಹೊಂದಿದೆ. ಇದರಿಂದ ಪೀಕ್ ಅವರ್ಸ್ ನಲ್ಲಿ ಲಕ್ಷಾಂತರ ಜನ ಒಟ್ಟಿಗೆ ಬುಕ್ ಮಾಡಿದ್ರು ಸಿಸ್ಟಮ್ ಯಾವುದೇ ರೀತಿಯಲ್ಲಿ ಹ್ಯಾಂಗ್ ಆಗದೆ ಸ್ಮೂತ್ ಆಗಿ ಕೆಲಸ ಮಾಡುತ್ತೆ. ಇದಕ್ಕೆ ಪೇಮೆಂಟ್ ಪ್ರೊಸೆಸ್ ಕೂಡ ತುಂಬಾ ವೇಗವಾಗಿ ನಡೆಯುತ್ತೆ. ಸರ್ವರ್ ಟೈಮ್ ಔಟ್ ಆಗುವ ತಲೆನೋವು ಕೂಡ ತಪ್ಪಲಿದೆ. ಸ್ನೇಹಿತರೆ, ಟ್ರೈನ್ ಟಿಕೆಟ್ ಬುಕ್ ಮಾಡುವಾಗ ನಮ್ಮನ್ನೆಲ್ಲ ಕಾಡುವ ಅತಿ ದೊಡ್ಡ ಚಿಂತೆ ಅಂದ್ರೆ ಅದು ವೇಟ್ ಲಿಸ್ಟ್. ಟಿಕೆಟ್ ಕನ್ಫರ್ಮ್ ಆಗುತ್ತಾ ಅಥವಾ ಇಲ್ವಾ? ಈ ಹೊಸ ಸಿಸ್ಟಮ್ ಅದಕ್ಕೆ ಒಂದು ಭರ್ಜರಿ ಪರಿಹಾರ ತಂದಂತಾಗಿದೆ. ಹೌದು, ಈ ಹೊಸ ಅಪ್ಗ್ರೇಡ್ ನಲ್ಲಿ ಎಐ ಆಧಾರಿತ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ವೇಟ್ ಲಿಸ್ಟ್ ಪ್ರಿಡಿಕ್ಷನ್ ಇರಲಿದೆ. ಹಳೆಯ ಸಿಸ್ಟಮ್ಗಳಲ್ಲಿ ಕೇವಲ ಕೆಲವೇ ಸಾಮಾನ್ಯ ಸ್ಟಾಟಿಸ್ಟಿಕಲ್ ಅಥವಾ ರೂಲ್ ಬೇಸ್ಡ್ ವಿಧಾನಗಳಿಂದ ವೇಟ್ ಲಿಸ್ಟ್ ಅಂದಾಜು ಮಾಡಲಾಗ್ತಾ ಇತ್ತು. ಇದರಿಂದ ನಿಖರತೆ ಕಡಿಮೆ ಇರ್ತಾ ಇತ್ತು. ಆದರೆ ಈ ಹೊಸ ಎಐ ಸಿಸ್ಟಮ್ ಐತಿಹಾಸಿಕ ಬುಕ್ಕಿಂಗ್ ಮಾದರಿಗಳನ್ನ ಆಳವಾಗಿ ಸ್ಟಡಿ ಮಾಡುತ್ತದೆ. ಉದಾಹರಣೆಗೆ ಹಿಂದಿನ ವರ್ಷಗಳಲ್ಲಿ ಆದ ಕ್ಯಾನ್ಸಲೇಷನ್ಗಳು, ಆಯಾ ರೂಟ್ಗಳ ಬೇಡಿಕೆ, ಬುಕ್ಕಿಂಗ್ ಸಮಯ, ಸೀಸನ್ ಪ್ರಭಾವ, ಹಬ್ಬದ ದಿನಗಳ ಟ್ರೆಂಡ್ ಮತ್ತು ನಿರ್ದಿಷ್ಟ ಟ್ರೈನ್ನ ರೆಕಾರ್ಡ್ಗಳನ್ನು ಪರಿಗಣಿಸಿಕೊಂಡು ಹೆಚ್ಚು ನಿಖರವಾದ ಅಂದಾಜು ಮಾಡುತ್ತದೆ. ಟ್ರ್ಯಾಕ್ ಮತ್ತು ಟ್ರೈನ್ನ ಹಿಂದಿನ ದಾಖಲೆಗಳನ್ನು ಪರಿಗಣಿಸಿಕೊಂಡು ಹೆಚ್ಚು ನಿಖರವಾದ ಅಂದಾಜನ್ನ ಮಾಡುತ್ತದೆ. ಇದರಿಂದ ನಮಗೆ ಕೇವಲ ವೇಟಿಂಗ್ ಲಿಸ್ಟ್ ಸಂಖ್ಯೆ ಮಾತ್ರವಲ್ಲ, ಅದು ಕನ್ಫರ್ಮ್ ಆಗುವ ಸಾಧ್ಯತೆಯ ಶೇಕಡಾವಾರು ಪ್ರಮಾಣವು ತಿಳಿಯುತ್ತದೆ. ಆದರೆ ಇಲ್ಲಿ ಒಂದು ವಿಷಯವನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ಎಐ ಸಿಸ್ಟಮ್ ನಮಗೆ ಕೇವಲ ಪ್ರೊಬ್ಯಾಬಿಲಿಟಿ ಅಂದ್ರೆ ಸಾಧ್ಯತೆಯನ್ನ ಮಾತ್ರ ತೋರಿಸುತ್ತದೆ, ಯಾವುದೇ ಗ್ಯಾರಂಟಿಯನ್ನ ನೀಡೋದಿಲ್ಲ. ಯಾಕಂದ್ರೆ ಕೊನೆ ಕ್ಷಣದಲ್ಲಿ ಆಗುವ ಕ್ಯಾನ್ಸಲೇಷನ್ಗಳು ಅಥವಾ ರೈಲ್ವೆ ಇಲಾಖೆಯ ಕೋಟಾ ಬದಲಾವಣೆಗಳು ವೇಟಿಂಗ್ ಲಿಸ್ಟ್ ಸ್ಥಿತಿಯನ್ನ ಬದಲಾಯಿಸಬಹುದು. ಹಾಗಾಗಿ ಇದು ಉತ್ತಮ ಮಾರ್ಗದರ್ಶನ ನೀಡುತ್ತದೆ ಹೊರತು ಮ್ಯಾಜಿಕ್ ಮಾಡೋದಿಲ್ಲ. ಆದರೂ ಹಳೆಯ ಸಿಸ್ಟಮ್ಗೆ ಹೋಲಿಸಿದ್ರೆ ಸಾಕಷ್ಟು ಉತ್ತಮ ಮುನ್ಸೂಚನೆಯನ್ನ ನೀಡುತ್ತದೆ ಅನ್ನೋದಂತೂ ಸತ್ಯ. ಇನ್ನೊಂದು ಪ್ರಮುಖ ಬದಲಾವಣೆ ಅಂದ್ರೆ ಚಾರ್ಟ್ ಪ್ರಿಪರೇಷನ್ ವ್ಯವಸ್ಥೆ. ರೈಲು ಹೊರಡುವ ಸುಮಾರು 10 ಗಂಟೆಗಳ ಮುಂಚೆಯೇ
ಮೊದಲ ರಿಸರ್ವೇಶನ್ ಚಾರ್ಟ್ ಸಿದ್ಧವಾಗಿರುತ್ತದೆ. ಇದರಿಂದ ಕೊನೆಯ ಕ್ಷಣದವರೆಗೆ ಕಾಯುವ ಗೊಂದಲ ಇರೋದಿಲ್ಲ. ನಮ್ಮ ಟಿಕೆಟ್ ಕನ್ಫರ್ಮ್ ಆಗಿದೆಯೇ ಇಲ್ಲವೇ ಅನ್ನೋದನ್ನ ಮೊದಲೇ ತಿಳಿದುಕೊಂಡು ಅಗತ್ಯವಿದ್ದರೆ ಪರ್ಯಾಯ ಪ್ರಯಾಣ ವ್ಯವಸ್ಥೆಯನ್ನ ಮುಂಚಿತವಾಗಿಯೇ ಮಾಡಿಕೊಳ್ಳಬಹುದು. ಇದರಿಂದ ಪ್ರಯಾಣ ಮತ್ತಷ್ಟು ಸುಲಭ ಮತ್ತು ಟೆನ್ಷನ್ ಫ್ರೀ ಆಗುತ್ತದೆ. ಡಿಜಿಟಲ್ ಬದಲಾವಣೆಯ ಭಾಗವಾಗಿ ಭಾರತೀಯ ರೈಲ್ವೆ ಇಲಾಖೆ ಪರಿಚಯಿಸಿರುವ ಹೊಸ ಮೊಬೈಲ್ ಅಪ್ಲಿಕೇಶನ್ ರೈಲ್ ಒನ್ ಈಗಾಗಲೇ ದೇಶದಾದ್ಯಂತ 3.5 ಕೋಟಿಗೂ ಹೆಚ್ಚು ಡೌನ್ಲೋಡ್ಗಳನ್ನು ಕಂಡಿದೆ. ಮೂಲಗಳ ಪ್ರಕಾರ ಈ ಹೊಸ ಆ್ಯಪ್ನಲ್ಲಿ ಅಳವಡಿಸಿರುವ ಕೃತಕ ಬುದ್ಧಿಮತ್ತೆ ಆಧಾರಿತ ವೇಟಿಂಗ್ ಲಿಸ್ಟ್ ಮುನ್ಸೂಚನೆ ತಂತ್ರಜ್ಞಾನವು ಹಿಂದಿನ ನಿಖರತೆಯನ್ನ ಇನ್ನಷ್ಟು ಹೆಚ್ಚಿಸಿದೆ. ಇದರ ಜೊತೆಗೆ ದೇಶದಲ್ಲಿ ಸುಮಾರು 88% ಟಿಕೆಟ್ಗಳು ಆನ್ಲೈನ್ ಮೂಲಕವೇ ಬುಕ್ ಆಗ್ತಾ ಇರೋದ್ರಿಂದ ಹೊಸ ಸಿಸ್ಟಮ್ ಕೇವಲ ಬುಕ್ಕಿಂಗ್ ವೇಗವನ್ನ ಹೆಚ್ಚಿಸೋದಷ್ಟೇ ಅಲ್ಲದೆ ಲಕ್ಷಾಂತರ ಜನರು ಏಕಕಾಲದಲ್ಲಿ ಲಾಗಿನ್ ಆದ್ರೂ ಯಾವುದೇ ತೊಂದರೆ ಇಲ್ಲದೆ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಸ್ನೇಹಿತರ, ಹೊರಗಿನಿಂದ ನೋಡಿದ್ರೆ ಬುಕ್ಕಿಂಗ್ ಸಿಸ್ಟಮ್ ಅಪ್ಗ್ರೇಡ್ ಮಾಡೋದು ಸುಲಭ ಅನಿಸಬಹುದು. ಆದರೆ ಇದರ ಹಿಂದೆ ಇರುವ ತಾಂತ್ರಿಕ ಸವಾಲುಗಳು ನಿಜಕ್ಕೂ ದೊಡ್ಡದಾಗಿವೆ. ದಶಕಗಳಷ್ಟು ಹಳೆಯ ಲೆಗೆಸಿ ಡೇಟಾಬೇಸ್ ಅನ್ನ ಹೊಸ ವ್ಯವಸ್ಥೆಗೆ ವರ್ಗಾಯಿಸೋದು ಸುಲಭದ ಕೆಲಸವಲ್ಲ. ಈ ಡೇಟಾಬೇಸ್ನಲ್ಲಿ ಕೇವಲ ಪ್ರಯಾಣಿಕರ ಮಾಹಿತಿ ಮಾತ್ರವಲ್ಲದೆ ಸೀಟ್ ಅಲೋಕೇಶನ್, ವಿವಿಧ ಕೋಟಾ ನಿಯಮಗಳು, ಕ್ಯಾನ್ಸಲೇಷನ್ ರೂಲ್ಸ್, ಚಾರ್ಟಿಂಗ್ ನಿಯಮಗಳು ಸೇರಿದಂತೆ ಸಾವಿರಾರು ತಾಂತ್ರಿಕ ಅಂಶಗಳು ಸೇರಿವೆ. ಆದ್ದರಿಂದ ರೈಲ್ವೆ ಇಲಾಖೆ ಈ ಬದಲಾವಣೆಯನ್ನ ಒಂದೇ ಬಾರಿ ಮಾಡದೆ ಪ್ಯಾರಲೆಲ್ ಟೆಸ್ಟಿಂಗ್ ನಡೆಸುತ್ತಾ ಹಂತ ಹಂತವಾಗಿ ಅತ್ಯಂತ ಜಾಗರೂಕತೆಯಿಂದ ಹೊಸ ವ್ಯವಸ್ಥೆಗೆ ಡಾಟಾವನ್ನ ವರ್ಗಾಯಿಸ್ತಾ ಇದೆ. ಈಗಾಗಲೇ ಹೇಳಿರುವಂತೆ ಹೊಸ ಪ್ಯಾಸೆಂಜರ್ ರಿಸರ್ವೇಶನ್ ಸಿಸ್ಟಮ್ನ ಮತ್ತೊಂದು ಪ್ರಮುಖ ಲಾಭವೆಂದರೆ ತತ್ಕಾಲ್ ಟಿಕೆಟ್ ಬುಕ್ಕಿಂಗ್ ವೇಳೆ ಉಂಟಾಗುವ ಸರ್ವರ್ ಒತ್ತಡವನ್ನ ಪರಿಣಾಮಕಾರಿಯಾಗಿ ನಿಭಾಯಿಸುವ ಸಾಮರ್ಥ್ಯ. ಇದರಿಂದ ವೆಬ್ಸೈಟ್ ಹ್ಯಾಂಗ್ ಆಗೋದು, ಪೇಮೆಂಟ್ ಫೇಲ್ ಆಗೋದು ಅಥವಾ ಟೈಮ್ ಔಟ್ ಸಮಸ್ಯೆಗಳು ಕಡಿಮೆ ಆಗುವ ನಿರೀಕ್ಷೆ ಇದೆ. ಜೊತೆಗೆ ಹೊಸ ತಂತ್ರಜ್ಞಾನದಲ್ಲಿ ಡೇಟಾ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಸೈಬರ್ ದಾಳಿಗಳು ಮತ್ತು ತಾಂತ್ರಿಕ ದೋಷಗಳಿಂದ ಪ್ರಯಾಣಿಕರ ಮಾಹಿತಿಯನ್ನ ಸುರಕ್ಷಿತವಾಗಿಡಲು ಸುಧಾರಿತ ವ್ಯವಸ್ಥೆ ಅಳವಡಿಸಲಾಗುತ್ತಿದೆ. ಇದರೊಂದಿಗೆ ಸೀಟ್ ಲಭ್ಯತೆ, ರದ್ದಾದ ಟಿಕೆಟ್ಗಳು ಹಾಗೂ ಬುಕ್ಕಿಂಗ್ ಸ್ಥಿತಿಯ ಮಾಹಿತಿಯು ರಿಯಲ್ ಟೈಮ್ನಲ್ಲಿ ಅಪ್ಡೇಟ್ ಆಗುವ ಸಾಧ್ಯತೆ ಇದ್ದು ಪ್ರಯಾಣಿಕರು ಹೆಚ್ಚು ನಿಖರವಾದ ಮಾಹಿತಿ ಪಡೆಯಬಹುದು. ಭವಿಷ್ಯದಲ್ಲಿ ಕೃತಕ ಬುದ್ಧಿಮತ್ತೆಯ ನೆರವಿನಿಂದ ಯಾವ ಮಾರ್ಗದಲ್ಲಿ ಬೇಡಿಕೆ ಹೆಚ್ಚಿದೆ ಎಂಬುದನ್ನು ವಿಶ್ಲೇಷಣೆ ಮಾಡಿ ಹೆಚ್ಚುವರಿ ಕೋಚ್ಗಳು ಅಥವಾ ವಿಶೇಷ ರೈಲುಗಳನ್ನು ಓಡಿಸುವ ನಿರ್ಧಾರಗಳನ್ನು ಸುಲಭವಾಗಿ ತೆಗೆದುಕೊಳ್ಳಬಹುದು. ಹೊಸ ವ್ಯವಸ್ಥೆ ಮಾಡ್ಯುಲರ್ ವಿನ್ಯಾಸ ಹೊಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಹೊಸ ಫೀಚರ್ಗಳನ್ನು ಸೇರಿಸೋದು ಮತ್ತು ತಾಂತ್ರಿಕ ಬದಲಾವಣೆಗಳನ್ನು ಜಾರಿಗೊಳಿಸೋದು ಕೂಡ ವೇಗವಾಗಿ ಸಾಧ್ಯವಾಗಲಿದೆ. ಹೊಸ ಪ್ಯಾಸೆಂಜರ್ ರಿಸರ್ವೇಶನ್ ಸಿಸ್ಟಮ್ ಹಲವು ಅನುಕೂಲಗಳನ್ನು ನೀಡುವ ನಿರೀಕ್ಷೆ ಇದ್ದರೂ ಕೆಲವು ಸವಾಲುಗಳು ಮತ್ತು ನಕಾರಾತ್ಮಕ ಅಂಶಗಳನ್ನು ಗಮನಿಸಬೇಕು. ಎಐ ಆಧಾರಿತ ವೇಟಿಂಗ್ ಲಿಸ್ಟ್ ಮುನ್ಸೂಚನೆ ಕೇವಲ ಅಂದಾಜು ಮಾತ್ರ. ಕೊನೆ ಕ್ಷಣದಲ್ಲಿ ಆಗುವ ಟಿಕೆಟ್ ರದ್ದತಿಗಳು, ಕೋಟಾ ಬದಲಾವಣೆಗಳು ಅಥವಾ ರೈಲ್ವೆ ಇಲಾಖೆಯ ಆಡಳಿತಾತ್ಮಕ ನಿರ್ಧಾರಗಳಿಂದ ಫಲಿತಾಂಶ ಬದಲಾಗಬಹುದು. ಹೀಗಾಗಿ ಪ್ರಯಾಣಿಕರು ಎಐ ನೀಡುವ ಮಾಹಿತಿಯನ್ನೇ ಅಂತಿಮ ಅಂತ ಭಾವಿಸೋದು ಸರಿಯಲ್ಲ. ಇನ್ನು ಮುಖ್ಯವಾಗಿ ಹೊಸ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳಲು ಆರಂಭದಲ್ಲಿ ಸಿಬ್ಬಂದಿಗೆ ತರಬೇತಿ ಮತ್ತು ವ್ಯವಸ್ಥೆಯ ಪರೀಕ್ಷೆ ಅಗತ್ಯವಾಗುತ್ತದೆ. ಈ ಅವಧಿಯಲ್ಲಿ ಕೆಲವು ಕಾರ್ಯಾಚರಣಾ ಸವಾಲುಗಳು ಎದುರಾಗಬಹುದು. ಇನ್ನು ಸಂಪೂರ್ಣವಾಗಿ ಡಿಜಿಟಲ್ ವ್ಯವಸ್ಥೆಯ ಮೇಲೆ ಅವಲಂಬನೆ ಹೆಚ್ಚಾದರೆ, ಇಂಟರ್ನೆಟ್ ಅಥವಾ ಸರ್ವರ್ ಸಮಸ್ಯೆ ಉಂಟಾದಾಗ ಅದರ ಪರಿಣಾಮ ಲಕ್ಷಾಂತರ ಪ್ರಯಾಣಿಕರ ಮೇಲೆ ಒಂದೇ ಸಮಯದಲ್ಲಿ ಬೀಳುವ ಸಾಧ್ಯತೆಯೂ ಇದೆ. ಇದರಿಂದ ಹೊಸ ವ್ಯವಸ್ಥೆಯ ಯಶಸ್ಸು ಅದರ ತಾಂತ್ರಿಕ ಸ್ಥಿರತೆ, ನಿರಂತರ ಮೇಲ್ವಿಚಾರಣೆ ಮತ್ತು ಪರಿಣಾಮಕಾರಿ ನಿರ್ವಹಣೆಯ ಮೇಲೆ ಅವಲಂಬಿತವಾಗಿರುತ್ತೆ. ಒಟ್ಟಾರೆಯಾಗಿ ಸುಮಾರು 1986ರಿಂದ 88ರ ಹಳೆಯ ತಂತ್ರಜ್ಞಾನದ ಯುಗದಿಂದ ಭಾರತೀಯ ರೈಲ್ವೆ ಈಗ ಸಂಪೂರ್ಣವಾಗಿ ಆಧುನಿಕ ಎಐ ಆಧಾರಿತ ಮತ್ತು ಹೈ ಸ್ಪೀಡ್ ಬುಕ್ಕಿಂಗ್ ವ್ಯವಸ್ಥೆಯತ್ತ ಹೆಜ್ಜೆ ಇಡ್ತಾ ಇದೆ. ಆರಂಭಿಕ ಹಂತದಲ್ಲಿ ಕೆಲವು ತಾಂತ್ರಿಕ ಹೊಂದಾಣಿಕೆಗಳು ಅಗತ್ಯವಾಗಬಹುದು. ಆದರೆ ಈ ಮೈಗ್ರೇಷನ್ ಯಶಸ್ವಿಯಾಗಿ ಪೂರ್ಣಗೊಂಡ ಬಳಿಕ ಟಿಕೆಟ್ ಬುಕ್ಕಿಂಗ್ ಅನುಭವ ಇನ್ನಷ್ಟು ವೇಗವಾಗಿ, ಸುಲಭವಾಗಿ ಮತ್ತು ವಿಶ್ವಾಸಾರ್ಹವಾಗಿ ಬದಲಾಗುವ ನಿರೀಕ್ಷೆ ಇದೆ. ರೈಲ್ವೆ ಇಲಾಖೆಯ ಈ ಐತಿಹಾಸಿಕ ಹೆಜ್ಜೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.